ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ದಿವ್ಯ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ರಾಜ್ಯದಲ್ಲಿಂದು 2ನೇ ಹಂತದ ಲೋಕಸಭೆ ಸಮರ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ 227 ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗಿದೆ. ಇನ್ನು ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ, ಇದು 2ನೇ ಹಂತದ ಚುನಾವಣೆ. ಸೊ ಯಾವ್ಯಾವ ಭಾಗದಲ್ಲಿ ಚುನಾವಣೆ ನಡೀತಾ ಇದೆ ಅಂತ ನಾವು ನೋಡೋದಾದ್ರೆ, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಇನ್ನು ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಹೀಗೆ ಹಲವಾರು ಕಡೆ ಅಂದ್ರೆ 14 ಕ್ಷೇತ್ರಗಳಲ್ಲಿ ಇಂದು ಮತದಾನ ನಡೀತಾ ಇದೆ. ಇನ್ನು ಇವತ್ತು ಈ ಒಂದು ಮತದಾನದಲ್ಲಿ ಪ್ರಮುಖ ಅಭ್ಯರ್ಥಿಗಳು ಅಂತ ಯಾರ್ಯಾರಿದ್ದಾರೆ ಅಂತ ನಾವು ನೋಡೋದಾದ್ರೆ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಪ್ರಭಾ ಮಲ್ಲಿಕಾರ್ಜುನ್, ಗಾಯತ್ರಿ ಸಿದ್ದೇಶ್ವರ್, ಕೆ.ಸಿ. ಈಶ್ವರಪ್ಪ, ಶ್ರೀರಾಮುಲು, ಪ್ರಿಯಾಂಕಾ ಜಾರಕಿಹೊಳಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಹೀಗೆ ಹಲವಾರು ಪ್ರಮುಖ ನಾಯಕರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಒಟ್ಟು 14 ಕ್ಷೇತ್ರ ಕಣದಲ್ಲಿರುವಂತಹ ಅಭ್ಯರ್ಥಿಗಳು 227, ಮತಗಟ್ಟೆಗಳ ಸಂಖ್ಯೆ 28,269 ಸಂಖ್ಯೆ. ಇನ್ನು ಅರ್ಹ ಮತದಾರರು 2.59 ಕೋಟಿ ಜನ. ಇಷ್ಟು ಅಭ್ಯರ್ಥಿಗಳು, 227 ಅಭ್ಯರ್ಥಿಗಳು, ಈ 2.59 ಕೋಟಿ ಮತದಾರರು ಇಂದು ಆ 227 ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧರಿಸಲಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ, ಮಂಡ್ಯದಲ್ಲಿ ಮತ್ತೆ ಭ್ರೂಣ ಹತ್ಯೆ ದಂಧೆ, 4 ಸೆರೆ. ಮಂಡ್ಯ ತಾಲೂಕಿನ ಹಾಡ್ಯ ಸಮೀಪದ ಹಾಲಿ ಮನೆಯಲ್ಲಿ ಹೆಣ್ಣು ಭ್ರೂಣಲಿಂಗ ಪತ್ತೆ ಪ್ರಕರಣ ರಾಜ್ಯಾದ್ಯಂತ ಸುದ್ದಿ ಮಾಡಿತ್ತು. ಇನ್ನು ಇದರ ಬೆನ್ನಲ್ಲೇ ಇದೀಗ ಮತ್ತೆ ಪಾಂಡವಪುರದಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣಗಳು ಈ ಒಂದು ತನಿಖೆ ನಡೀತಾ ಇದೆ. ಅವ್ರನ್ನ ಸ್ಟೇಷನ್ಗೆ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ, 6 ತಿಂಗಳು 1 ವರ್ಷ ಶಿಕ್ಷೆ ಕೊಡ್ತಾರೆ, ಮತ್ತೆ ಆಚೆಗೆ ಬರ್ತಾರೆ. ಇದಿಷ್ಟೇ ತಾನೇ ಆಗ್ತಾ ಇದೆ. ಏನಾಗುತ್ತೆ, 6 ತಿಂಗಳು ಹೋಗೋದು, ಜೈಲಲ್ಲಿ ಇರೋದು, 1 ವರ್ಷ ತಾನೇ ಜೈಲಲ್ಲಿ ಇರೋದು ಬರೋದು. ಈ ಒಂದು ನೆಗ್ಲಿಜೆನ್ಸಿಯಿಂದನೋ ಅಥವಾ ಕಾನೂನು ಕಠಿಣವಾದ ಕ್ರಮ ತಗೊಳ್ತಾ ಇಲ್ಲ ಅನ್ನೋ ಒಂದು ನೆಗ್ಲಿಜೆನ್ಸಿಯಿಂದನೋ ಈ ತರ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆ. ಈಗ ಸಹ ಇದೊಂದು ಪಾಂಡವಪುರದಲ್ಲಿ ಮತ್ತೆ ಒಂದು ಇದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿದೆ. ಏನು ಹೊರಗುತ್ತಿಗೆ ಡಿ ಗ್ರೂಪ್ ಸಿಬ್ಬಂದಿ ಅಶ್ವಿನಿ ಮತ್ತೆ ಆಕೆಯ ತಾಯಿ ಸತ್ಯಮ್ಮ ಹಾಗೂ ಪಾಂಡವಪುರ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಸಿಬ್ಬಂದಿಯಾಗಿದ್ದ ಗಿರಿಜಮ್ಮ, ಈ ಒಂದಿಷ್ಟು ಜನನ ಸಹ ಪೊಲೀಸರು ಬಂಧಿಸಿದ್ದಾರೆ. ನಗರದಲ್ಲಿ ಗಾಳಿ ಸಹಿತ ಆಲಿಕಲ್ಲು, ಮಳೆಯ ಬರ. ಇನ್ನು ಬಿಸಿಲಿಗೆ ಕಾದು ಬೆಂಡಾಗಿದ್ದ ಜನತೆಗೆ ವರುಣನ ಸಿಂಚನ. ಏನ್ ಬಿಸಿಲಿನ ತಾಪ ತಡಿಯಕ್ ಆಗ್ತಾ ಇರ್ಲಿಲ್ಲ. ಈ ಬೆಂಗಳೂರಲ್ಲಂತೂ ಎಲ್ಲಾ ಕಡೆ ಆಲ್ಮೋಸ್ಟ್ 48, 50, 47, 46 ಈ ತರ ಬಿಸಿಲು ಇತ್ತು. ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಜನಕ್ಕಾಗ್ಲಿ ಭೂಮಿ ಆಗ್ಲಿ ತಂಪಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಸುಳಿಗಾಳಿ ಸೃಷ್ಟಿಯಿಂದಾಗಿ ಬೆಂಗಳೂರಿನಲ್ಲಿ ಸೋಮವಾರ ಭಾರಿ ಗಾಳಿ ಸಹಿತ ಅಲೆಗಳು ಮಳೆಯಾಗಿದೆ. ಇನ್ನು ನಾವು ಈ ವಿಜುವಲ್ಸ್ ನ ನೋಡ್ತಾ ಇದೀವಿ. ಓಕ್ಲುಪುರಂ ಅಂಡರ್ ಪಾಸ್ ಫುಲ್ ಜಲಾವೃತ ಆಗಿ ಜನಗಳು ಸಂಚಾರ ಮಾಡೋದಕ್ಕೆ ಕಷ್ಟ ಆಗಿ ಒದ್ದಾಡ್ತಿದ್ದಾರೆ. ಅಷ್ಟೊಂದು ಸಹ ಮಳೆ ಆಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇದೀವಿ, ಶಿವಾನಂದ ಸರ್ಕಲ್ ಬಳಿ ಸಹ ಇದೇ ರೀತಿ ಮಳೆಯಿಂದಾಗಿ ಸಂಚಾರ ದಟ್ಟಣೆ ಆಗಿದೆ. ಮಲ್ಲೇಶ್ವರಂನ 18th ಕ್ರಾಸ್ ಅಲ್ಲೂ ಸಹ ಮಳೆಗಳು ಸಹ ರೋಡ್ಗೆ ಬೀಳೋಷ್ಟು ಸಹ ಅಷ್ಟು ಹೆಚ್ಚಾಗಿ ಮಳೆ ಆಗಿದೆ. ಎಲ್ಲ ಒಂದ್ ಕಡೆ ಮಳೆ ಆಗಿರೋದ್ರಿಂದ ಭೂಮಿಗೆ, ಜನಕ್ಕೆ ಎಲ್ಲರಿಗೂ ತಂಪಾಗಿದೆ. ಒಂದು ಏನ್ ನಾವ್ ಹೇಳೋದಕ್ಕೆ ಹೊರಟಿದೀವಿ ಅಂದ್ರೆ, ಈ ಒಂದು ಮಳೆ ಆಗ್ತಾ ಇದೆ ಅನ್ನೋ ಒಂದು ಸಂದರ್ಭ ಬಂದ್ರೆ ಅಥವಾ ಸಂಜೆ ಹೊತ್ತು ಕೆಲ್ಸಗಳಿಂದ ಮನೆಗಳಿಗೆ ತೆರಳೋರು ಸ್ವಲ್ಪ ಬೇಗ ಮನೆಗಳಿಗೆ ಹೋಗಿ ಈ ಸಂಚಾರ ದಟ್ಟಣೆಯಿಂದ ಸ್ವಲ್ಪ ಆದ್ರೂ ನೀವು ಸೇಫ್ ಆಗ್ಬೋದು ಅಂತ ಹೇಳ್ತಾ ಇದೀವಿ. ಇನ್ನು ನೆಕ್ಸ್ಟ್ ಜಾರ್ಖಂಡ್ನ ಮನೆ ಕೆಲಸದ ಅಳಿಯನ ಬಳಿ ಹಣದ ರಾಶಿ ಪತ್ತೆ. ಜಾರ್ಖಂಡ್ನಲ್ಲಿ ನಿನ್ನೆಯಷ್ಟೇ 35 ಕೋಟಿಯಷ್ಟು ಹಣ ಪತ್ತೆಯಾಗಿದೆ. ಇನ್ನು ಇದ್ರ ವಿರುದ್ಧ ಮೋದಿಯವರು ಸಹ ವಾಗ್ದಾಳಿ ನಡೆಸಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಇಂಡಿಯಾ ಕೂಟದ ವಿರುದ್ಧ ಹರಿತ ವಾಗ್ದಾಳಿ. ಕಪ್ಪು ಹಣದ ಗೋದಾಮುಗಳನ್ನ ದೇಶದೆಲ್ಲೆಡೆ ತೆರೆದಿದೆ ಕಾಂಗ್ರೆಸ್ ಪಕ್ಷ ಅಂತ ಮೋದಿಯವರು ನಿನ್ನೆ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಭ್ರಷ್ಟಾಚಾರ ಆಗ್ಬೋದು ಅಥವಾ ಈ ತರ ಕಪ್ಪು ಹಣದ ಪ್ರಕರಣಗಳಾಗ್ಬೋದು, ಇನ್ನು ಎಲೆಕ್ಷನ್ ಟೈಮ್ ಬಂದಾಗ ಹಣಗಳು ಹಂಚೋದಾಗ್ಲಿ, ಈ ತರ ಪ್ರಕರಣಗಳು ಆಗಾಗ ನಡೀತಾನೆ ಇದ್ದಾವೆ. ಎಷ್ಟೋ ಒಂದು ಕೋಟಿಯಷ್ಟು ದುಡ್ಡನ್ನು ಸಹ ಸರ್ಕಾರ ವಶಪಡಿಸ್ಕೊಂಡಿದೆ.
ಇದೆಲ್ಲದಕ್ಕೂ ಯಾವಾಗ ಮುಟ್ಕೊಂಡು ಹಾಕುತ್ತೆ ನಮ್ಮ ಸರ್ಕಾರ ಕಾನೂನು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಕಾನೂನು ಯಾವುದಾದ್ರೂ ಕಠಿಣ ಕ್ರಮ ತಗೊಳ್ಬೋದಾ ಅಂತ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.